ಹುಡುಗ ತಂದೆ ಕೇಳ್ತಾನೆ, ಅಪ್ಪ ಸಕ್ಸಸ್ಫುಲ್ ಜೀವನ ಅಂದರೆ ಏನು ಅಂತ. ಆವಾಗ ತಂದೆ ಹೇಳ್ತಾರೆ, ನಾ ಗಾಳಿಪಟ ಹಾರಿಸೋದನ್ನು ನೋಡು ಅಂತ. ಆವಾಗ ಹುಡುಗ ಅವರ ಅಪ್ಪ ಗಾಳಿಪಟ ಹಾರಿಸೋದನ್ನು ತುಂಬ ಲಕ್ಷ ಕೊಟ್ಟು ನೋಡ್ತಿರ್ತಾನೆ. ಅಪ್ಪ, ಈ ದಾರ ಇರೋದ್ರಿಂದ ಗಾಳಿಪಟ ಮತ್ತಷ್ಟು ಮೇಲೆ ಹೋಗ್ತಿಲ್ಲ, ನೀವು ಅದನ್ನು ಕಟ್ ಮಾಡಿ ಅಂತ ಅದು ಮತ್ತಷ್ಟು ಮೇಲೆ ಹೋಗುತ್ತಂತ ಹೇಳ್ತಾನೆ. ಅವರಪ್ಪ ದಾರ ಕಟ್ ಮಾಡಿಬಿಟ್ರು. ಆಗ ಗಾಳಿಪಟ ಸ್ವಲ್ಪ ಮತ್ತಷ್ಟು ಮೇಲೆ ಹೋಯಿತು. ಅದಾದಮೇಲೆ ಕೆಳಗಡೆ ಬಂದು ಯಾವುದೋ ಅಜ್ಞಾತ ಜಾಗದಲ್ಲಿ ಹೋಗಿಬಿತ್ತು. ಆಗ ಅಪ್ಪ ಮಗನಿಗೆ ಸಕ್ಸಸ್ಫುಲ್ ಲೈಫ್ ಬಗ್ಗೆ ತಿಳಿಸಿದರು. ಮಗನೇ, ಜೀವನದಲ್ಲಿ ನಾವು ಯಾವ ಎತ್ತರದಲ್ಲಿದ್ದೀವಿ, ನಮ್ಗೆ ಯಾವಾಗಲೂ ಅನಿಸುತ್ತೆ ಕೆಲವು ವಿಷಯಗಳು ನಮ್ಮನ್ನ ಕಟ್ಟಾಕಿವೆ ಅಂತ. ಅದು ನಮ್ಮನ್ನು ಮತ್ತಷ್ಟು ಎತ್ತರಕ್ಕೆ ಹೋಗಲು ಬಿಡುತ್ತಿಲ್ಲ ಅಂತ. ಅಂದರೆ ಮನೆ, ಕರ್ತವ್ಯ, ಕುಟುಂಬ, ಸಂಬಂಧಿಕರು. ಮತ್ತು ನಮ್ಗೆ ಅನಿಸುತ್ತೆ ಅದರಿಂದ ಬಿಡುಗಡೆ ಆಗಬೇಕಂತ. ಮೂಲತಃ ಇವೆಲ್ಲವೇ ದಾರ ಆಗಿರುತ್ತವೆ, ನಮ್ಮನ್ನ ಎತ್ತರಕ್ಕೆ ಹಿಡಿದಿರುತ್ತೆ. ಆ ದಾರ ಇಲ್ಲದೆ ನಾವು ಒಂದು ಸಲ ಮೇಲೆ ಹೋಗ್ಬೋದು, ಆದರೆ ನಮ್ಮ ವ್ಯವಸ್ಥೆನೇ ಹಾಗೆ ಆಗುತ್ತೆ. ಹಂಗೆ ಗಾಳಿ ಪಡೆದಾಯಿತು. ಜೀವನದಲ್ಲಿ ಏನಾದರೂ ಆಗಿ ಎತ್ತರದಲ್ಲಿ ಉಳ್ಕೋಬೇಕಂದ್ರೆ ಯಾವಾಗಲೂ ಆ ದಾರಿನ ಸಂಬಂಧ ಕತ್ತರಿಸ್ಬೇಡಿ. ಇದೇ ಥರ ಸಂಬಂಧ ನಿರ್ವಹಿಸೋದಕ್ಕೆ ಸಕ್ಸಸ್ಫುಲ್ ಜೀವನ ಅಂತಾರೆ.